ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರೋ ಹೇಳೆಕಾಯಿನ ಬಳಸ್ಕೊಂಡು ಇವತ್ತು ಹೇಳೆಕಾಯಿ ಮಸಾಲೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹೇಳೆಕಾಯಲ್ಲಿ ಜ್ಯೂಸು ಅಥವಾ ಗೊಜ್ಜು, ಚಟ್ನಿ ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಹೇಳೆಕಾಯಿ ಸಿಕ್ಕಿದ್ರೆ ಒಂದ್ಸತಿ ಮಸಾಲೆ ಚಿತ್ರಾನ್ನ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ, ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಇಡಿ ಆಗೋಷ್ಟು ಕೊತ್ತಂಬರಿ, ಸ್ವಲ್ಪ ಕರಿಬೇವು, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇಷ್ಟು ತರ್ತರಿಯಾಗಿ ರುಬ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೋಬಾರ್ದು. 1ರಿಂದ 2 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಈಗ ಒಂದು ಕಡೆಗೆ 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಕೆಂಪಗಾಗೋ ತನಕನೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇಷ್ಟ ಇದ್ದವರು ಗೋಡಂಬಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗೋಡಂಬಿನೂ ಸಹ ಸೇರಿಸ್ಕೊಂಡು ಈಗ ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವೀಗ ರುಬ್ಬಿಟ್ಟಿದ್ದಂಥ ಏನು ಕಾಯಿನ ನಾವು ರುಬ್ಬಿಟ್ಟಿದ್ವಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಇದು ನೀರಿನಂಶ ಎಲ್ಲ ಕಡಿಮೆ ಹಾಕಿ ಸ್ವಲ್ಪ ಎಣ್ಣೆ ರಿಲೀಸ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಆಗೋಷ್ಟು ಅರಿಶಿನನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ಬೋದು ನೀವು ಎಣ್ಣೆ ಎಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ರಿಲೀಸ್ ಆಗಿದೆ. ಈಗ ನಾನು 1 ಇಡಿ ಆಗೋಷ್ಟು ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಇಷ್ಟ ಇದ್ದರೆ ಸೇರಿಸ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದು ಸೇರಿಸೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಈ ಸೈಜಲ್ಲಿ ನಾನಿಲ್ಲಿ ಹೇಳೆಕಾಯಿನ ತೊಗೊಂಡಿದ್ದೀನಿ. ಇದು ಜಾಸ್ತಿ ಜ್ಯೂಸ್ ಇರಲ್ಲ, ಹಾಗಾಗಿ ಒಂದು ಫುಲ್ ಹಾಕ್ಕೋಬೇಕಾಗತ್ತೆ. ಈಗ ಮಾಡಿಟ್ಟಿದ್ದಂಥ ಅನ್ನನೂ ಸಹ ಸೇರಿಸ್ಕೊಂಡು ಈಗ ಗೊಜ್ಜಿಗೆ ನಾವು ಡೈರೆಕ್ಟಾಗಿ ಹೇಳೆಕಾಯಿ ಜ್ಯೂಸನ್ನ ಹಾಕ್ಕೋಬಾರ್ದು. ಅನ್ನಕ್ಕೆ ಹಾಕ್ಕೊಳ್ಳೋದ್ರಿಂದ ಅದು ಕಹಿ ಬರೋಲ್ಲ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿದಂಥ ಗೊಜ್ಜನ್ನ ಸಹ ಮಿಕ್ಸ್ ಮಾಡಿಕೊಂಡ್ರೆ ಹೇಳೆಕಾಯಿ ಮಸಾಲೆ ಚಿತ್ರಾನ್ನ ಸೂಪರಾಗಿ ರೆಡಿ ಆಗುತ್ತೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ನೋಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.